ಪದೇ ಪದೇ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗ್ತಾ ಇದೆಯಾ ಕಾಂಗ್ರೆಸ್? ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸ್ನನ್ನ ವಾಪಸನ್ನ ಪಡೆದುಕೊಂಡಿದೆ ಸರ್ಕಾರ. ಪದೇ ಪದೇ ಅಲ್ಪಸಂಖ್ಯಾತರ ಓಲೈಕೆಗೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಯಾಕಿಷ್ಟು ತುಷ್ಟೀಕರಣವನ್ನ ಮಾಡಲಿಕ್ಕೆ ಹೊರಟಿದೆ? ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆ ಕೇಸನ್ನ ವಾಪಸ್ ಪಡೆದಿದೆ ಸರ್ಕಾರ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಇರುವಂತಹ ವಿವಾದಿತ ದರ್ಗಾ ಇದು 2021ರಲ್ಲಿ ಕೇಸ್ ಆಗಿತ್ತು. ಈ ಸಂಬಂಧವಾಗಿ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಗಲಾಟೆ ಕೇಸನ್ನ ವಾಪಸ್ ಪಡೆಯಲಾಗಿದೆ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮನವಿಯ ಮೇರೆಗೆ ವಾಪಸ್ ಆಗಿದೆ. ಪ್ರಕರಣ ಹಿಂಪಡೆಯುವಂತೆ ಮನವಿಯನ್ನ ಕೂಡ ಸಲ್ಲಿಸಲಾಗಿರುತ್ತೆ. ದರ್ಗಾ ಕಮಿಟಿ ಹಿಂಪಡೆಯಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಯುಟಿ ಖಾದರ್ ಅವರು ಮನವಿಯನ್ನ ಸಲ್ಲಿಸಿರ್ತಾರೆ. ದರ್ಗಾ ಕಮಿಟಿಯು ಕೂಡ ಪ್ರಕರಣವನ್ನ ಹಿಂಪಡೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿರ್ತಾರೆ. ಜೊತೆಗೆ ಈ ಹಿಂದೆಯೂ ಕೂಡ ತುಷ್ಟೀಕರಣವನ್ನ ಮಾಡ್ತಾರೆ, ಮುಸ್ಲಿಂ ಓಲೈಕೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಹುಬ್ಬಳ್ಳಿಯ ಅಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂಗೆ ಮಾಡಿದ್ರು. ಬಟ್ 7 ಕ್ರಿಮಿನಲ್ ಮೊಕದ್ದಮೆಗಳು ಕೂಡ ಹೂಡಲಾಗಿರುತ್ತೆ. ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಗಾದಲ್ಲಿ ಗಲಾಟೆ ಆಗಿರುತ್ತಲ್ಲ. ಇನ್ನು ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇದರ ಹಿನ್ನೆಲೆ ಏನಿದು ಪ್ರಕರಣ ಅಂತ ಹೇಳಿ ಕೂಡ ಗಮನಿಸೋದಾದ್ರೆ 2022ರ ಶಿವರಾತ್ರಿಯಂದು ನಡೆದಿರುವಂತಹ ಗಲಾಟೆ ಸಂಬಂಧವಾಗಿ ಪ್ರಕರಣ ಇದೆ. ದರ್ಗಾದಲ್ಲಿನ ಶಿವಲಿಂಗದ ಮೇಲೆ ಮಲಮೂತ್ರವನ್ನ ಎರಚಿ ಅಪಪ್ರಚಾರವನ್ನ ಮಾಡಿರ್ತಾರೆ. ಅಪಚಾರ ಕೂಡ ಆಗಿರುತ್ತೆ. ಸ್ವಚ್ಛ ಮಾಡಲು ಹೋಗಿದ್ದಾಗ ಗಲಾಟೆ ನಡೆದು ಕಲ್ಲು ತೂರಾಟ ಕೂಡ ಆಗಿರುತ್ತೆ. ಹಲವರ ಕಾರು ಜೊತೆಗೆ ಅದರ ಗಾಜುಗಳನ್ನ ಕೂಡ ಹೊಡೆದು ಅಟ್ಟಹಾಸವನ್ನ ಮೆರೆದಿರ್ತಾರೆ. ಕೇಸ್ ಆಗಿರುತ್ತೆ ಇವರ ವಿರುದ್ಧವಾಗಿ. ತಪ್ಪೇನಿಲ್ವಲ್ಲ, ಪುಂಡಾಟಿಕೆ ಮಾಡಿರ್ತಾರೆ, ಕೇಸ್ ಆಗಿರುತ್ತೆ. 7 ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುತ್ತೆ. ಅಂದಿನ ಕಲಬುರಗಿ ಡಿಸಿ ಭಗವಂತ ಖೂಬಾ ಕಾರ್ಗೂ ಕೂಡ ಹಾನಿಯಾಗಿತ್ತು. ಸಾಕಷ್ಟು ಜನರ ಮೇಲೆ ಕಲ್ಲು ತೂರಾಟವನ್ನ ಕೂಡ ಕಿಡಿಗೇಡಿಗಳು ಮಾಡಿರ್ತಾರೆ. ಜೊತೆಗೆ ಮಚ್ಚು ಲಾಂಗ್ನಿಂದ ಬೆದರಿಕೆಯನ್ನ ಹಾಕಿರ್ತಾರೆ ದುಷ್ಕರ್ಮಿಗಳು. ಈ ಕೇಸನ್ನ ವಾಪಸ್ ತಗೊಳ್ಬೇಕಾ ಬೇಡವಾ ಡಿಸೈಡ್ ಮಾಡಿ. ಈಗ ವೀಕ್ಷಕರು ನೀವು ಡಿಸೈಡ್ ಮಾಡಬೇಕು. ಈಗ ನೀವು ಡಿಸೈಡ್ ಮಾಡಬೇಕು. ಕೇಸು ವಾಪಸ್ ತಗೊಳ್ತಾರೆ. ಇಷ್ಟೆಲ್ಲ ಪುಂಡಾಟಿಕೆ, ಮಲಮೂತ್ರವನ್ನು ಎತ್ತುತ್ತಾರೆ, ಕ್ಲೀನ್ ಮಾಡೋಕ್ಕೆ ಹೋದವ್ರ ಮೇಲೆ ಗಲಾಟೆಗೆ ಬೀಳ್ತಾರೆ. ಅಧಿಕಾರಿಗಳು ಬಂದು ಅವ್ರ ಕಾರನ್ನು ಜಖಂ ಮಾಡ್ತಾರೆ. ಬಹಳಷ್ಟು ಕಿಡಿಗೇಡಿ ಕೃತ್ಯವನ್ನು ಎಸಗಿದ್ದಾರೆ. ಇಂಥವರ ವಿರುದ್ಧವಾಗಿ ಕೇಸ್ ದಾಖಲಾಗಿರುತ್ತೆ. ಈ ಒಂದು ಕೇಸನ್ನು ಕಾಂಗ್ರೆಸ್ ಹಿಂಪಡೆತ ಮಾಡ್ಕೊಳ್ಳುತ್ತೆ ಅಂತಂದರೆ ಎಷ್ಟರ ಮಟ್ಟಿಗೆ ಮುಸ್ಲಿಮರ ಓಲೈಕೆ ಮಾಡ್ತಾ. ಹಾಗಿದ್ರೆ ಅವ್ರು ಏನು ಮಾಡಿದ್ರು ಕೂಡ ತಪ್ಪಿಲ್ಲ. ಮುಂದೊಂದು ದಿನ ತಪ್ಪು ಅಂತ ಆ ಒಂದು ಕ್ಷಣಕ್ಕೆ ವರ್ಷದಲ್ಲಿ ಕಂಡ್ರು ಕೂಡ ಮುಂದಿನ ವರ್ಷಗಳಲ್ಲಿ ಅದನ್ನು ಕೇಸನ್ನು ವಾಪಸ್ ಪಡೆಯುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಾ? ಹಿಂದೂ ಸಂಘಟನೆಗಳು ತಿರುಗಿ ಬೀಳ್ತಾ ಇದೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಈ ಒಂದು ವಿಚಾರ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರು? ಮುಸ್ಲಿಂ ತುಷ್ಟೀಕರಣ ಯಾಕೆ ಮಾಡ್ತಾ ಇದ್ದಾರೆ? ಓಲೈಕೆ ಯಾಕೆ ಮಾಡ್ತಾ ಇದ್ದಾರೆ? ತಪ್ಪಲ್ವಾ ಅದು? ಇವ್ರು ಮಾಡಿರೋದು ತಪ್ಪಲ್ವಾ? ಕೇಸ್ ಅಲ್ವಾ ಅದು? ಕೇಸ್ ಆಗಿರೋದಿಲ್ವಾ? ಅವ್ರು ಮಾಡಿರುವಂತಹ ತಪ್ಪಿಗೆ ಕೇಸ್ ಆಗಿದೆ, ವಿಚಾರಣೆ ಆಗ್ತಾ ಇದೆ. ಆಗಿದ್ರೂ ಕೂಡ ಇವರು ಕೇಸನ್ನು ವಾಪಸ್ ಪಡ್ಕೊಳ್ತಾರೆ ಅಂತಂದರೆ ಇನ್ಯಾವ ಮಟ್ಟಕ್ಕೆ ಇವರು ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥ ವಿಚಾರ ಸಂಬಂಧವಾಗಿ ಈಗಾಗಲೇ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, 2021ರಲ್ಲಿ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಕೇಸನ್ನು ವಾಪಸ್ ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ ಅಂತಂದರೆ ಹುಬ್ಬಳ್ಳಿಯಲ್ಲೂ ಇದೇ ರೀತಿಯಾದಂತಹ ಪ್ರಕರಣ ಕೇಸನ್ನು ವಾಪಸ್ ಪಡ್ಕೊಂಡಿತ್ತು. ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ತುಷ್ಟೀಕರಣ ಅಥವಾ ಓಲೈಕೆ ಮಾಡ್ತಾ ಇದೆ. ಹಾಗಿದ್ರೆ ಏನೇ ತಪ್ಪು ಮಾಡಿದ್ರು ಕೂಡ ಮುಂದಿನ ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದರೆ ಬಚಾವಾಗಬಹುದು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇರುವಂಥದ್ದು ಮೇಲ್ನೋಟಕ್ಕೆ. ಏನಿದೆ ಮಾಹಿತಿ? ಪುಷ್ಪಾ, ನಿಜಕ್ಕೂ ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ನೀವು ಹೇಳಿರೋ ರೀತಿ ಅದೇ ರೀತಿ ಆಗ್ತಾ ಅಂತ ಹೇಳ್ಬೋದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮುಸ್ಲಿಮರ ತುಷ್ಟೀಕರಣ ಹೆಚ್ಚಾಗುತ್ತಿದೆ ಎಂಬ ವಿಪಕ್ಷಗಳ ಆರೋಪ ಮತ್ತು ಸಾರ್ವಜನಿಕರ ಕಟುಟೀಕೆ ಮಧ್ಯೆ ಕೂಡ ರಾಜ್ಯ ಸರ್ಕಾರ ಈಗ ಮತ್ತೊಂದು ಮಹತ್ವದ ನಿರ್ಧಾರ ಮತ್ತು ವಿವಾದಾತ್ಮಕ ನಿರ್ಧಾರ ಕೈಗೊಂಡ ಅಂತ ಹೇಳ್ಬೋದು. 2022ರಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಏನೊಂದು ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅಪಚಾರ ಎಸಗಿದ್ದ ಹಿನ್ನೆಲೆಯಲ್ಲಿ ಏನು ಹಿಂದೂ ಸಂಘಟನೆಗಳು ಅಲ್ಲಿ ಒಂದು ಶಿವಲಿಂಗ ಶುದ್ಧೀಕರಣಕ್ಕೆ ತಿಳಿದರು. ಈ ಸಂದರ್ಭದಲ್ಲಿ ಸಾವಿರಾರು ಮುಸ್ಲಿಂ ಏನೊಂದು ಕಿಡಿಗೇಡಿಗಳಾಗಿರ್ಬೋದು, ಯುವಕರಾಗಿರ್ಬೋದು ಏಕಾಏಕಿ ಏನೊಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಹೊರ ಬರ್ತಿದ್ದ ಹಿಂದೂ ಸಂಘಟನೆ ಮುಖಂಡರ ಮೇಲೆ ಕಲ್ಲು ತೂರಾಟ ನಡೆಸಿದ್ದರು. ಅಲ್ಲದೆ ಲಾಂಗು, ಮಚ್ಚು ಮತ್ತು ಬಡಿಗೆಗಳನ್ನ ಹಿಡಿದು ಏಕಾಏಕಿ ಮಾರಣಾಂತಿಕವಾಗಿ ಹಲ್ಲೆ ಕೂಡ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರಾರು ಜನ ಮುಸ್ಲಿಂ ಯುವಕರ ವಿರುದ್ಧ ಏನೊಂದು ಆಳಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿತ್ತು. ಇಷ್ಟೆಲ್ಲ ಬೆಳವಣಿಗೆಗಳಾದ್ರೂ, ಇಷ್ಟೆಲ್ಲ ಆರೋಪಗಳು ಸಾಬೀತಾದ್ರೂ ಕೂಡ ಏನೊಂದು ರಾಜ್ಯ ಸರ್ಕಾರಕ್ಕೆ
ಸ್ಪೀಕರ್ ಯುಟಿ ಖಾದರ್ ಅವರು ಒಂದು ಪತ್ರ ಬರೀತಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರ ಮೇಲೆ ಕೇಸ್ ಹಾಕಿದ್ರೆ ಅವ್ರ ಮೇಲೆ ಹಾಕಿರುವ ಕೇಸ್ಗಳನ್ನ ವಾಪಸ್ ಪಡೆಯಿರಿ ಎಂದು ಸ್ಪೀಕರ್ ಖುದ್ದು ಅವರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದರಂತೆ ಗೃಹ ಸಚಿವರು ಸರ್ಕಾರಕ್ಕೆ ಪತ್ರ ಬರೆದು ಇನ್ನೊಂದು ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣಗಳ ಹಿಂದಕ್ಕೆ ಪಡೆಯಿರಿ ಎಂದು ಸಲಹೆ ಕೂಡ ನೀಡುತ್ತಾರೆ. ಹೀಗೆ ಅದರಂತೆ ನಿನ್ನೆ ನಡೆದಂತ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಂತೆ ಮುಸ್ಲಿಮರ ಮೇಲೆ ದಾಖಲಾಗಿದ್ದ ಎಲ್ಲಾ ಒಂದು ಪ್ರಕರಣಗಳನ್ನ ವಾಪಸ್ ಪಡೆದ ಸರ್ಕಾರದ ನಿರ್ಧಾರಕ್ಕೆ ಸದ್ಯ ಏನು ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ಈ ಒಂದು ಅವರ ಮೇಲೆ ದಾಖಲಾಗಿರುವ ಕೇಸನ್ನು ವಾಪಸ್ ಪಡೆಯಲಾಗಿದೆ ಎಂಬ ಒಂದು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಸದ್ಯ ಹಿಂದೂ ಸಂಘಟನೆಗಳು ಈ ಬಗ್ಗೆ ಒಂದು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಮತ್ತು ಈ ಬಗ್ಗೆ ಹೋರಾಟ ಮಾಡ್ತಾರೆ ಅನ್ನೋ ಕೂಡ ಒಂದು ಕಾದು ನೋಡಬೇಕು. ಕುಸುಮಾ, 2022ರಲ್ಲಿ ಶಿವರಾತ್ರಿಯ ದಿನ. ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, 2022ರಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟ ಹಾಗೆ ನೋಡಿ, ಆ ಒಂದು ಕೇಸ್ಗೆ ಏನು ದಾಖಲಾಗಿರುತ್ತೆ, ಆ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನೋಡಿ ಕಾಂಗ್ರೆಸ್ ಸರ್ಕಾರ ಆ ಕೇಸನ್ನು ವಾಪಸ್ಸು ಪಡೆದುಕೊಳ್ತಾ ಇದೆ. ಇದು ಒಂದು ಪ್ರಕರಣ ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಗಲಭೆಗಳಾಗಿ ಮುಸ್ಲಿಮರ ಮೇಲೆ ಕೇಸ್ ದಾಖಲಾಗಿತ್ತಲ್ಲ. ಈ ಹಿಂದೆಯೂ ಕೂಡ ಅದೊಂದು ಅಪವಾದ ಇದೆ, ಕಾಂಗ್ರೆಸ್ನ ವಿರುದ್ಧವಾಗಿ ಅಪವಾದ ಇದೆ. ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಸ್ಲಿಮರು ಏನು ಮಾಡಿದರೂ ನಡೆಯುತ್ತೆ ಅಂತನಾ, ಅಥವಾ ತಪ್ಪು ಮಾಡಿದ್ರೂ ಕೂಡ ಬಚಾವಾಗಬಹುದು ಅನ್ನುವಂತಹ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಆ ರೀತಿಯಾಗಿ ತೋರಿಸ್ಕೊಳ್ತಾ ಇದೆ. ಅದು ಕೇಸ್ಗಳನ್ನು ವಾಪಸ್ ಪಡೆಯುವಂಥ ಹಿನ್ನೆಲೆಯಲ್ಲಿ ಅರ್ಥ ಆಗ್ತಾ ಇರೋದೇನೋ, ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ರು ಕೂಡ ಇಲ್ಲ, ನಾವೆಲ್ಲರಿಗೂ ಕೂಡ ಸಮಾನವಾಗಿ ನೋಡ್ತೀವಿ ಅಂತ ಬಾಯಿ ಬಿಟ್ಟು ಅವರು ಹೇಳಿದ್ರು ಕೂಡ, ಆದರೆ ಹಿಂದೆ ಇರುವಂತಹ ಉದ್ದೇಶಗಳು ಈ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಹಿಂದೂ ಸಂಘಟನೆಯವರು ಹೇಳುವಂತಹ ಮಾತುಗಳು ಏನು ಅಂತಂದರೆ, ಇಲ್ಲ ಅವರು ಮುಸ್ಲಿಂ ಓಲೈಕೆಗಾಗಿ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಹಿಂದೂ ಸಂಘಟನೆಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ತೀವ್ರ ಆಕ್ಷೇಪವನ್ನು, ವಿರೋಧವನ್ನು, ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಮಚ್ಚು ಲಾಂಗ್ನಿಂದಾಗಿ ಬೆದರಿಕೆಯನ್ನು ಹಾಕಿರ್ತಾರೆ ದುಷ್ಕರ್ಮಿಗಳು. ಆವಾಗ 2022ರಲ್ಲಿ ಕಲಬುರಗಿಯ ಆಳಂದದಲ್ಲಿ ಆಯ್ತಲ್ವಾ ಘಟನೆ ಅಥವಾ ಗಲಭೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಯಿತು, ಕೇಸ್ಗಳು ದಾಖಲಾಯಿತು, 7 ಕ್ರಿಮಿನಲ್ ಮೊಕದ್ದಮೆಗಳು ಕೂಡ ದಾಖಲಾಯಿತು ಈ ಸಂಬಂಧವಾಗಿ. ಜೊತೆಗೆ ಅಧಿಕಾರಿಗಳು ಏನು ಬಂದಿದ್ರು ಅವರ ಕಾರನ್ನು ಕೂಡ ಬಿಟ್ಟಿಲ್ಲ, ಜಖಮನ್ನು ಕೂಡ ಮಾಡಲಾಯಿತು. ಜೊತೆಗೆ ಹಿಂದೂ ಕಾರ್ಯಕರ್ತರು ಏನಿರ್ತಾರೆ ಅವರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಲಾಗುತ್ತೆ, ಅಟ್ಟಹಾಸವನ್ನು ಮೆರಿತಾರೆ, ಅವರ ಕಾರ್ಗಳಿರ್ಬೋದು, ಕಾರ್ ಗ್ಲಾಸ್ಗಳನ್ನು ಪುಡಿ ಮಾಡ್ತಾರೆ. ಇಷ್ಟೆಲ್ಲ ಪುಂಡಾಟಿಕೆ ಮಾಡಿದ್ಮೇಲೆ ಅದು ತಪ್ಪೇ ಅಲ್ವಾ? ತಪ್ಪಾಗಿದ್ದಕ್ಕೆ ತಾನೇ ಕೇಸ್ ಆಗಿದ್ದು. ಈಗ ಕೇಸನ್ನು ವಾಪಸ್ ಪಡೆಯುವಂಥದ್ದು ಏಕೆ? ಕೇಸ್ ಆಗಿದೆ, ಆ ಕೇಸ್ಗೆ ತಕ್ಕ ಹಾಗೆ ಅವ್ರಿಗೆ ಶಿಕ್ಷೆಯಾಗಲಿ, ವಿಚಾರಣೆಗಳಾಗಲಿ, ಶಿಕ್ಷೆಯಾಗಲಿ ಅಂತ ಇನ್ನೂ ನಿಂತ್ಕೋಬೇಕು ಕಾಂಗ್ರೆಸ್ ಸರ್ಕಾರ. ಆ ರೀತಿಯಾಗಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಸರ್ಕಾರಗಳು ನಿಂತ್ಕೊಳ್ಬೇಕು, ಪಕ್ಷಗಳು ನಿಂತ್ಕೊಳ್ಬೇಕು, ವ್ಯಕ್ತಿಗಳು, ನಾಯಕರು ನಿಂತ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ತಾರೆ ಅಂದರೆ ಏನು ಅರ್ಥ ಹಾಗಿದ್ರೆ? ಶ್ರೀರಾಮ ಸೇನೆಯ ಸಂಸ್ಥಾಪಕರಾಗಿರುವಂತಹ ಪ್ರಬೋಧ್ ಮುತಾಲಿಕ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಈಗಾಗಲೇ ವಿಚಾರಗಳು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ಈಗ ಪ್ರಶ್ನೆ ಸರ್. ಮೊದಲೇದು ನನ್ನ ಮೇಲೆ ಅಲ್ಲಿ ಕೇಸ್ ಆಗೇ ಇಲ್ಲ. ನಾನು ಅಲ್ಲಿ ಹೋಗ್ಬೇಕಾದ್ರೆ ಗಡಿಯಲ್ಲೇ ನನ್ನನ್ನು ತಡೆದು ವಾಪಸ್ ಕಳಿಸ್ತಾರೆ. ಸೊ ನನ್ನ ಮೇಲೆ ಯಾವುದೇ ಕೇಸ್ ಆಗಿಲ್ಲ ಅಂತ ನನ್ನ ಗಮನದಲ್ಲಿ. ಹಂಗೇನ್ರೆ ಆಗಿದ್ರೆ ನೋಟಿಸ್ ಕಳಿಸ್ಬೇಕಾಗಿತ್ತು, ಕಳಿಸಿಲ್ಲ. ಇದು ಒಂದು. ಇನ್ನು ಎರಡನೇದು, ಅಲ್ಲಿ ರಾಘವ ಚೈತನ್ಯ ಅವರು ಪ್ರತಿಷ್ಠಾಪನೆ ಮಾಡಿದ ಈಶ್ವರಲಿಂಗ ಇದೆ ಅಲ್ಲಿ, ಅದಕ್ಕೆಲ್ಲ ದಾಖಲೆ ಇದೆ. ಅದ್ರ ಮೇಲೆ ಮುಸ್ಲಿಂ ಕಿಡಿಗೇಡಿಗಳು ಮಲಮೂತ್ರ ಮಾಡಿದ್ರು. ಅದರ ವಿರುದ್ಧ ಹೋರಾಟ ಮಾಡಬಾರ್ದು, ಪ್ರತಿಭಟನೆ ಮಾಡಬಾರ್ದು ಅಂತನ್ನುವಂಥದ್ದು ಈ ಕಾಂಗ್ರೆಸ್ಸಿನ ಮಾನಸಿಕತೆ ಎಂಥದ್ದಿದು. ಸೊ ಇದು ಆಮೇಲೆ ಅಲ್ಲಿ ಶಿವರಾತ್ರಿ ದಿನ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದನೇ ಪೂಜೆ ಮಾಡಕ್ ಹೋದಾಗ ಗಲಾಟೆ ಆಯ್ತು. ಗಲಾಟೆ ಮಾಡಿದವ್ರು ಯಾರು? ಮುಸ್ಲಿಮರು, ಮುಸ್ಲಿಂ ಕಿಡಿಗೇಡಿಗಳು, ಮುಸ್ಲಿಂ ಗುಂಡಾಗಳು. ಬರೇ ಅಷ್ಟೇ ಅಲ್ಲ, ನಾನು ಹೇಳೋದು ಪೊಲೀಸ್ SP ಮೇಲೆ ಕಲ್ಲೆಸ್ತಿದ್ದಾರೆ, DC ಮೇಲೆ ಕಲ್ಲೆಸ್ತಿದ್ದಾರೆ. ಪೊಲೀಸರು ಸಾಕಷ್ಟು ರೀತಿಯ ಅವರು ಜೀಪನ್ನ ಉರುಳಿಸಿದ್ದಾರೆ. ಸೊ ಇಂಥ ಕಿಡಿಗೇಡಿಗಳದ್ದು, ಕ್ರಿಮಿನಲ್ಗಳದ್ದು ಕೇಸ್ ವಾಪಸ್ ತಗೊಳ್ತಾರೆ ಅಂತಂದ್ರೆ ಈ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಮುಸ್ಲಿಂ ತುಷ್ಟೀಕರಣ ಮಾಡಿ ನೀವು ಅವ್ರ ಓಟ್ ತಗೊಳ್ಳಿ, ಆದ್ರೆ ಈ ಕ್ರಿಮಿನಲ್ಸ್ ಗಳ ಕೇಸ್ ವಾಪಸ್ ತಗೊಳ್ತೀರಿ ಅಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಸೊ ಪೊಲೀಸರು ಹಾಗಾದ್ರೆ ಏನ್ ಮಾಡ್ಬೇಕು? ಪೊಲೀಸರ ನೈತಿಕತೆ ಹಾಳಾಗೋಲ್ವಾ ಇದರಲ್ಲಿ? ಹಾಗಾದ್ರೆ ಪೊಲೀಸರ ಅಂತ ಪೊಲೀಸರಿಗೂ ರಕ್ಷಣೆ ಇಲ್ಲ.
ಅದೇ ಪೊಲೀಸರು ನಾಳೆ ಗಲಾಟೆ ಆದ್ರೆ ನಾವೇ ಏನಾದ್ರೂ ಹಾಕೊಳ್ಳಿಪ್ಪ, ನಾವೇನ್ ಮಾಡೋದು, ನಾಳೆ ಇವ್ರನ್ನೆಲ್ಲ ಹಿಡಿಯೋದು, ಕೇಸ್ ಹಾಕೋದು, ಸರ್ಕಾರ ವಾಪಸ್ ತಗೊಳ್ಳೋದು ಅನ್ನುವಂತ ಪ್ರಕ್ರಿಯೆ ಆಗತ್ತೆ. ಈ ರೀತಿಯ ಅನೈತಿಕತೆ, ವಿಚಿತ್ರವಾದಂತಹ ಮಾನಸಿಕತೆ ಇವತ್ತು ಈ ಹತಾಶ ಕಾಂಗ್ರೆಸ್ಸಿಗರದ್ದು ಇದೆಯಲ್ಲ, ಇದು ಬಹಳ ಅಪಾಯಕಾರಿ, ಇದು ಬೆಳವಣಿಗೆ ಬಹಳ ಅಪಾಯಕಾರಿ ಬೆಳವಣಿಗೆ. ಇದು ಸರಿಯಲ್ಲ ಅಂತಂದ್ರೆ ಇದರ ಹಿಂದೆ ಪ್ರಿಯಾಂಕಾ ಖರ್ಗೆ ಇದ್ದಾರೆ. ತಮ್ಮ ಇಡೀ ಅವ್ರ ಚಿತ್ತಾಪುರ ಕ್ಷೇತ್ರದಲ್ಲೇ ಗೋ ರಕ್ಷಣೆ ಮಾಡಕ್ ಹೋದಂತವ್ರ ಮೇಲೆ ಕಲ್ಲೆಸೆದು ಕಿಡಿಗೇಡಿಗಳು ಮಾಡಿದ ಅಂಥವ್ರು ಕೇಸನ್ನು ವಾಪಸ್ ತಗೊಳ್ಳೋಗೋಸ್ಕರ ಇವರು ಶಿಫಾರಸು ಮಾಡ್ತಾರೆ. ಇದೊಂದು